ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ. ಸಂಡೇ ಇವತ್ತು ತುಂಬ ಲೇಟ್ ಆಗ್ತಿದೆ ಲಾಗ್ ಹಾಕೋದು, ಏನೋ ಅಂದ್ಕೋಬೇಡಿ. ಇವತ್ತು ತಿಂಡಿಗೆ ಇದು ಮಾಡಿದ್ದೀನಿ. ನಮ್ಮ ಕಡೆ ಮೈಸೂರು ಸೈಡಲ್ಲೆಲ್ಲ ಮಾಡ್ತಾರೆ ಒತ್ಲಿಗೆ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ತಾಯಿದ್ದೀನಿ. ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ಚಟ್ನಿ ಹೀಗೆ ಮಾಡೋಕ್ಕೆ ಬ್ಯಾಟರ್ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಅಂದರೆ ರುಬ್ಬಿಟ್ಟಿದ್ದೀನಿ. ಒತ್ಲಿಗೆ ಮಾಡೋಕ್ಕೆ ಬರೀ ಅಕ್ಕಿ ಹಾಕಿ ನೆನೆಸಿ ರುಬ್ಬಿಟ್ಟು ದೋಸೆ ಥರ ಹಾಕೋದಷ್ಟೇ. ಇದು ತುಂಬ ಜನಕ್ಕೆ ಮಾಡೋಕ್ಕೆ ಬರಲ್ಲ. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ರುಬ್ಬೋದೆಲ್ಲ ಪ್ರೋಸೆಸ್ ತೋರಿಸಿಲ್ಲ. ಇದು ಬರೀ ಅಕ್ಕಿ ಮಾತ್ರ ಬೆಳಿಗ್ಗೆನೇ ಎದ್ದು ನೆನೆಸಿ ರುಬ್ಬಿಟ್ಟಿರೋದು. ಇವಾಗ ದೋಸೆ ಎಲ್ಲ ಇದು ಒತ್ಲಿಗೆ ಅಂತ ನಮ್ಮ ಕಡೆ ಹೆಸರು. ಕೆಲವು ಕಡೆ ಅಕ್ಕಿ ರೊಟ್ಟಿ ಅಂತಲೂ ಕರೀತಾರೆ. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು, ಯಾವ ರೀತಿ ಮಾಡೋದು ಅಂತ. ನೋಡಿ, ಬ್ಯಾಟರು ಅಂದರೆ ರುಬ್ಬಿರೋದು ಈ ಥರ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಇದನ್ನ ಇಲ್ಲಿಗೆ ಹಾಕೋಣ. ಇದು ಅಕ್ಕಿ ರೊಟ್ಟಿ, ಅಂದರೆ ಕೆಲವು ಕಡೆ ಅಕ್ಕಿ ರೊಟ್ಟಿ ಅಂತಾರೆ, ನಮ್ಮ ಕಡೆ ಎಲ್ಲ ಒತ್ಲಿಗೆ ಅನ್ನೋದು. ಇದನ್ನು ಚಿಕನ್ ಸಾರು ಮತ್ತು ಮಟನ್ ಸಾಂಬಾರು, ಗೊಜ್ಜು, ಚಟ್ನಿ ಯಾವುದ್ರಲ್ಲಾದರೂ ಕಾಂಬಿನೇಷನ್ ಮಾಡ್ಕೊಬೋದು. ಟೊಮೊಟೊ ಗೊಜ್ಜು ಯಾವುದ್ರಲ್ಲಾದರೂ ಸರಿ, ನಮಗೆಲ್ಲ ಅಡ್ಜಸ್ಟ್ ಆಗಿದೆ. ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ನೀವು. ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ತುಂಬ ಜನ ಗೊತ್ತಿಲ್ಲ ಇದು, ಅದಕ್ಕೆ ಹೇಳಿದೆ. ಕೆಲವು ಜನ ನಮ್ಮ ಮೈಸೂರು ಸೈಡ್ನವ್ರಿಗೆಲ್ಲ ಗೊತ್ತು. ಇನ್ನು ಮಂಗಳೂರು ಸೈಡ್ ಅವರೆಲ್ಲ ಅಕ್ಕಿ ರೊಟ್ಟಿ ಅಂತಾರೆ, ಅದೊಂಥರ ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ನೀರು ದೋಸೆ ಅಂತ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ತೆಳುವಾಗಿರುತ್ತೆ, ಅದು ಬ್ಯಾಟರ್, ಅದು ನೀರು ದೋಸೆ ಅಂತಾರೆ. ಇದೆಲ್ಲ ನಮ್ಮ ಕಡೆ ಒತ್ಲಿಗೆ ಅಂತ ಹೇಳ್ತೀವಿ. ಇದು ತಕ್ಷಣ ಹಿಂಗೆ ಮುಚ್ಚಿಬಿಡ್ಬೇಕು, ಇಲ್ಲ ಅಂದರೆ ಒಂಥರ ಬಿರುಪುಟ್ಟಂಗೆ ಆಗ್ಬಿಡುತ್ತೆ. ನೋಡಿ, ಇದಾಗಿದೆ. ಈಗ ಸಾಫ್ಟಾಗಿ ಬೇಕು ಅಂದರೆ ಇಷ್ಟೇ ಸಾಕು. ಸ್ವಲ್ಪ ಗರಿಯಾಗಿ ಬೇಕು ಅಂದರೆ ಸ್ವಲ್ಪ ಅಲ್ಲೇ ಬಿಡಬೇಕು. ಕಡಿಮೆ ಉರಿಯಲ್ಲೇ ಬೆಂದು ಅದೇ ಎದೇಳುತ್ತೆ ಮೇಲ್ಗಡೆ. ನಾನು ಫಸ್ಟ್ ಅಲ್ವಾ, ಅದಕ್ಕೆ ಸಾಫ್ಟಾಗಿರೋದೇ ಎತ್ಬಿಡ್ತೀನಿ. ಇದಕ್ಕೇನು ಎಣ್ಣೆ ಅವಶ್ಯಕತೆ ಇರಲ್ಲ, ಒಂದು ಸೈಡ್ ಬೇಯಿಸಿದ್ರೆ ಸಾಕು. ಇದಕ್ಕೆ ಅರಳೆ ಎಷ್ಟು ಚೆನ್ನಾಗಿ ಕಾದಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೀಟಾಗಿ. ಅರಳೆ ಚೆನ್ನಾಗಿ ಬಿಸಿ ಆಗಬೇಕು. ಕೆಲವು ಮೀಡಿಯಮ್ ಬಿಸಿ ಇದ್ದರೆ ಸಾಕು, ಆದರೆ ಇದಕ್ಕೆ ಚೆನ್ನಾಗಿ ಬಿಸಿ ಇರಬೇಕು. ಆಗ ಫಾಸ್ಟಾಗಿ ಊದ್ಬಿಟ್ಟು ಮುಚ್ಚಿಬಿಡ್ಬೇಕು ತಕ್ಷಣ, ಇಲ್ಲ ಅಂದರೆ ಹೇಳಿದ್ನಲ್ಲ ನಿಮಗೆ ಒಡ್ಕೊಂಡಂಗೆ ಬರುತ್ತೆ. ನೋಡಿ, ಈ ಥರ ಕಾದು ಚೆನ್ನಾಗಿ ಹೊಗೆ ಬರಬೇಕು ಇದಕ್ಕೆ, ಆಗ ಚೆನ್ನಾಗಿ ಬರುತ್ತೆ. ಚಕ ಚಕ ಅಂತ ಹಾಕ್ಬಿಡ್ಬೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ನಮ್ಮ ಮನೆಯವ್ರಿಗೆ. ಅದಕ್ಕೆ ಅವ್ರಿಗೆ ಚೆನ್ನಾಗಿ ಬೇಯಿಸಿದ್ಮೇಲೆ ಅದೇ ಎದೇಳುತ್ತೆ, ಅಲ್ಲಿ ತನಕ ಅದೇ ರೀತಿ ಇರಬೇಕು ಉರಿಲೇನೆ. ನೋಡಿ, ಈ ಥರ ಆಗ್ತಿದೆ. ಈ ಥರ ಇದಾಗಿರಬೇಕು, ಇನ್ನೂ ಕ್ರಿಸ್ಪಿ ಆಗುತ್ತೆ. ಇವಾಗ ಫಸ್ಟ್ ದೋಸೆ ಅಲ್ವಾ, ಅದಕ್ಕೆ ಫಸ್ಟ್ ಹೊತ್ಲಿಗೆ ಅಲ್ವಾ, ಅದಕ್ಕೆ ಆ ಥರ ಆಗ್ತಿದೆ. ಒಂದು 2-3 ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಎತ್ತೋಗೆ ಎಲ್ಲ ಅದೇ ಬಂದ್ಬಿಡುತ್ತೆ.
ಇನ್ನು ಸೈಡಲ್ಲೇ ಹಾಲು ಕಾಯಕ್ಕೆ ಇಟ್ಬಿಡೋಣ. ನೋಡಿ ಅರ್ಲೆ ಚೇಂಜ್ ಮಾಡಿದೆ, ಇವಾಗ ಚೆನ್ನಾಗಿ ಬರ್ತಿದೆ. ಈ ಥರ ಆಗುತ್ತೆ, ಇಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಕೆಲವರು ಕ್ರಿಸ್ಪಿ ಕೇಳ್ತಾರೆ, ಕೆಲವರು ಸಾಫ್ಟ್ ಕೇಳ್ತಾರೆ. ಈ ಥರ ಬರುತ್ತೆ. ಇಷ್ಟೇ, ಅದು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ರೆಡಿ ಆಯಿತು. ಮೊದಲಿಗೆ ಬೆಣ್ಣೆ, ಚಟ್ನಿ, ಉಪ್ಪಿನಕಾಯಿ ಎಲ್ಲ ರೆಡಿಯಾಗಿದೆ. ಮೈಸೂರು ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ಒತ್ಲಿಗೆ ಏನು ಅಂತ ಅಂದ್ಬಿಟ್ಟು. ಒಂದೊಂದು ಕಡೆ ಒಂದೊಂದು ಹೆಸ್ರಲ್ಲಿ ಕರೀತಾರೆ. ಅಕ್ಕಿ ರೊಟ್ಟಿ ಅಂತಾರೆ, ಒತ್ಲಿಗೆ ಅಂತಾರೆ, ರೊಟ್ಟಿ ಅಂತಾರೆ. ಆ ಥರ ಯಾರ್ಯಾರು ಗೊತ್ತೋ ಅವರೆಲ್ಲ ಲೈಕ್ ಮಾಡಿ, ಮತ್ತು ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡಿ, ಹೇಳ್ಕೊಡ್ತೀನಿ ಗೊತ್ತಿಲ್ಲದೆ ಇದ್ದರೆ. ಈಗ ನಾನು ತಿಂಡಿ ತಿಂತೀನಿ, ನಿಮಗೂ ಟೇಸ್ಟ್ ನೋಡಬೇಕು ಅಂದರೆ ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸರಿ, ಮತ್ತೆ ಸಿಗ್ತೀನಿ, ತಿಂಡಿ ತಿನ್ಕೊಂಡು ಸಿಗ್ತೀನಿ ನಿಮಗೆ. ನೋಡಿ ಏನು ಮಸ್ತಾಗಿರುತ್ತೆ ಗೊತ್ತಾ, ಕ್ರಿಸ್ಪಿಯಾಗಿ ಗರಿಗರಿಯಾಗಿ. ಯಾವುದೇ ಕಾಂಬಿನೇಷನ್ ಮಾಡ್ಕೋಬೋದು, ಯಾವುದಕ್ಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ಟೊಮೊಟೊ ಗೊಜ್ಜಲ್ಲಿ ತಿನ್ಬೋದು, ಚಿಕನ್ ಸಾರು, ಮಟನ್ ಸಾಂಬಾರು, ಗೊಜ್ಜು, ಉಪ್ಸಾರು ಖಾರ, ಏನೂ ಇಲ್ಲ ಅಂದರೆ ಉಪ್ಸಾರು ಖಾರ, ಉಪ್ಪಿನಕಾಯಿ ಯಾವುದ್ರಲ್ಲಾದರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನು, ಸೂಪರಾಗಿರುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಗೊತ್ತಿರೋರೆಲ್ಲ ಲೈಕ್ ಮಾಡಿ ಗೊತ್ತಿದ್ರೆ. ಸರಿ, ತಿನ್ಕೊಂಡು ಸಿಗ್ತೀನಿ. ಬಾಯಿ ನೀರು ಕುಡಿಸಲ್ಲ ಜಾಸ್ತಿ ಎಲ್ರಿಗೂ. ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೀನಿ, ಬೇಳೆ ಸಾಂಬಾರು ಕುದಿಸೋಣ ಅಂತ. ಇಲ್ಲಿ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ. ಈ ಕುಕ್ಕರ್ ವಿಷಲ್ ಹೆಂಗೆ ಅಂದರೆ ಆಚೆ ಕೂತಿದಾಗ ಏನು ಹೊಡ್ಕೋತಾ ಇರುತ್ತೆ. ಹತ್ರಕ್ಕೆ ಬಂದು ನಿಂತಾಗ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ ವಿಷಲೇ ಬರೋಲ್ಲ, ಲೇಟಾಗುತ್ತೆ. ಪುಷ್ ಅಂತಿರುತ್ತೆ ಸುಮ್ಮನೆ. ನೋಡಿ ಅಲ್ಲಿ ಎಷ್ಟೊತ್ತಾಯಿತು ಗೊತ್ತಾ, ಆಚೆ ಕೂತಿದ್ದೀನಿ, ಓಡ್ ಬರೋ ತನಕ 2 ವಿಷಲ್ ಆಗೋಯ್ತು. ಒಳಗಡೆ ಬಂದರೆ ಇನ್ನೂ ಪುಷ್ 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 ಅಂತೈತೆ ಸುಮ್ಮನೆ. ನಾನೇ ಕೂಗಿಸ್ಬಿಟ್ಟೆ, ನೋಡ್ತನಕ ನೋಡಿ ನಾನೇ ಕೂಗಿಸ್ಬಿಟ್ಟೆ ಆ ಕಡೆ. ಸರಿ, ಹಿಂಗೇನೆ ಪೇಷನ್ಸ್ ಕಮ್ಮಿ, ನಮಗೆ ಪೇಷನ್ಸ್ ಇರೋಲ್ಲ. ಅದ್ರ ವಿಷಲ್ ಕೇಳಿ ಕೇಳಿ ಶಬ್ದನ ನಾವೇ ಕೂಗಿಸ್ಬಿಡೋದು, ಅದು ಕೂಗೋದು ಲೇಟ್ ಮಾಡಿದ್ರೆ. ಮ್ಯಾಂಗೋ ತಂದಿದ್ದಾರೆ. ನೆಕ್ಸ್ಟ್ ಡೇ ಲೇಟರ್. ಇನ್ನು ಭಾನುವಾರ ಏನು ಸ್ಪೆಷಲ್ ಮಾಡಿರಲಿಲ್ಲ, ಇನ್ನೇನು ಹೆಚ್ಚಿಗೆ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಸೋಮವಾರ ಇದು ಮಾರ್ನಿಂಗು. ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆಲಸ ಎಲ್ಲ ಆಯಿತು, ಬೆಳಗ್ಗೆ ತಿಂಡಿ ಆಯಿತು, ಪೂಜೆನೂ ಆಯಿತು, ಸ್ವಲ್ಪ ನೆಗಡಿನೂ ಆಗಿಬಿಟ್ಟಿದೆ ಜೊತೆಲಿ. ಈಗ ನೆಕ್ಸ್ಟು ಒಂದು ಸ್ವಲ್ಪ ಬಟ್ಟೆಗಳಿದೆ, ಹೊಲಿಬೇಕು. ಸ್ಟಿಚ್ ಮಾಡೋದೆಲ್ಲ ಬಟ್ಟೆಗಳಿತ್ತು ಸ್ವಲ್ಪ, ಅದನ್ನೆಲ್ಲ ಸ್ಟಿಚ್ ಮಾಡ್ತೀನಿ ಇವಾಗ. ನಿಮಗೆ ಆಮೇಲೆ ಸಿಗ್ತೀನಿ. ನೀರು ಕುಡಿಯೋಣ ಅಂತ ಒಳಗಡೆ ಬಂದೆ. ಅಲ್ಲಿ ಹಸಿಟ್ಟು ನೋಡಿದೆ, ಆಮೇಲೆ ಮರ್ತೋಗ್ಬಿಡುತ್ತೆ ಇನ್ನು ಅಂತ ಅಂದ್ಬಿಟ್ಟು ಇನ್ನು ರೆಡಿ ಮಾಡ್ತಾಯಿದ್ದೆ. ಯಾವ ಹಸಿಟ್ಟು ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ತಂಬಿಟ್ಟು ಮಾಡಿ ಸ್ವಲ್ಪ ಎತ್ತಿಟ್ಟಿದೆ. ಅಂದರೆ ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದೆ. ಈಗೆಲ್ಲ ಮದುವೆ ಅದು ಇದು ಅಂತ ಅಂದ್ಬಿಟ್ಟು ಸರಿಯಾಗಿ ಮಾಡೋಕ್ಕೆ ಆಗಿರಲಿಲ್ಲ. ಅಲ್ಲೂ ಎಲ್ಲ ಸ್ವೀಟ್ ತಿಂತಿದ್ವಲ್ಲ, ಅದರಿಂದ ಬೇಕು ಅನಿಸಿರಲಿಲ್ಲ. ಇವಾಗ ನೋಡಿದ್ನಲ್ಲ, ಡಬ್ಬ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಅವಾಗ ನೋಡಿದ್ನಲ್ಲ, ಇನ್ನು ಅದೆಲ್ಲ ಜಾಳಕ್ಲ ಕಟ್ಕೊಬಿಡುತ್ತೆ, ಇನ್ನು ತುಂಬ ಹಳೇದಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು, ಇನ್ನು ನೆಕ್ಸ್ಟ್ ಶಿವರಾತ್ರಿ ಬಂದ್ಬಿಡುತ್ತೆ. ಹಂಗೆ ಮರ್ತ್ಕೊಂಡು ಹೊರಟೋದ್ರೆ ಹಂಗಾಗೋದು ಬೇಡ ಅಂತ ಅಂದ್ಬಿಟ್ಟು ತಡಿ ನೆನಪಿದ್ದಾಗಲೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಕಡಲೆಬೀಜ ಹುರಿದಿಟ್ಬಿಟ್ರೆ ಸ್ವಲ್ಪ ಆರುತ್ತೆ. ನಾನು ಆ ಕಡೆ ಈ ಕಡೆ ಓಡಾಡ್ಕೊಂಡು ಕೆಲಸ ಮಾಡೋ ತನಕ ಸ್ವಲ್ಪ ಆರಿರುತ್ತೆ, ಅದಕ್ಕೆ ಫಸ್ಟು ಹುರಿದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಹುರಿತಾ ಇದ್ದೆ. ಕಡಲೆಬೀಜ ಹುರಿದಾಯಿತು. ಏನು ಕುರಿತಿರೋದು ಅಂದರೆ ಇದು ಮಾಡೋಣ ಅಂದ್ಕೊಂಡಿದ್ದೀನಿ. ತಂಬಿಟ್ಟು ಹಸಿಟ್ಟು ಇತ್ತು, ಹಬ್ಬದ್ದು ಇನ್ನು ತುಂಬ ಹಳೇದಾಗ್ಬಿಡುತ್ತೆ, ಎಲ್ಲ ಜಾಡ್ ಕಟ್ಕೊಬಿಡುತ್ತೆ, ಜಾಡಕ್ಲ ಥರ. ಇನ್ನು ಅದಕ್ಕೆ ಅದನ್ನ ತಂಬಿಟ್ಟು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹುರ್ತಿದ್ದೀನಿ. ಅದು ಸ್ವಲ್ಪ ಒಲೆ ಮೇಲೆ ಇರಲಿ, ಅದು ಬಿಸಿಗೆ ಚೆನ್ನಾಗಿ ಗರಿ ಆಗುತ್ತೆ. ಆಮೇಲೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ.
ಅಲ್ಲಿ ತನಕ ಕೊಬ್ಬರಿ ಕಟ್ ಮಾಡಿಟ್ಟಿದ್ದೀನಿ, ಕೊಬ್ಬರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇನ್ನೇನಿದ್ರು ನೆಕ್ಸ್ಟು ಸ್ವಲ್ಪ ಬೆಲ್ಲ ಪಾಕ ಮಾಡ್ಕೋಬೇಕು. ಬೆಲ್ಲ ಪಾಕ ಮಾಡೋಕ್ಕಿಡೋಣ. ಬೆಲ್ಲ ಪಾಕ ಮಾಡೋಣ ಅಂದ್ಕೊಂಡೆ, ಆದರೆ ತಡಿಯೋದು ಕಡಲೆ ಬೀಜ ಹುರಿದಿರೋದು ಸ್ವಲ್ಪ ಅಂದರೆ ಬಿಸಿ ಎಲ್ಲ ಆರಿದ್ರೆ ಸಿಪ್ಪೆ ಚೆನ್ನಾಗಿ ಬಿಟ್ಬಿಡುತ್ತೆ, ಬೇಗ ಬಿಟ್ಬಿಡುತ್ತೆ. ಅದಕ್ಕೆ ಅಲ್ಲಿ ತನಕ ಸ್ವಲ್ಪ ಬಟ್ಟೆಗಳಿದ್ದವು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ನಂದು ಸ್ವಲ್ಪ ಬಿಟ್ಟೋಗಿರೋದೆಲ್ಲ ಹೊಲಿಗೆ ಬಿಟ್ಟೋಗಿತ್ತು, ಅದನ್ನು ಹೊಲ್ದಿರಲಿಲ್ಲ. ಆಮೇಲೆ ಕೂತ್ಕೊಂಡು ಈಗ ಹೊಲ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಫಸ್ಟು ಇದು ಅಲ್ಲಿ ತನಕ ಬಿಸಿ ಆರೋ ತನಕ ಈ ಕೆಲಸನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡೆ. ಇದರಲ್ಲಿ ನನಗೆ ನಂದು ಹಳೆ ಮಿಷಿನು ಇತ್ತು, ಅದು ಮಾರಿಬಿಟ್ಟೆ. ಇದೊಂದು ಸ್ವಲ್ಪ ಪವರ್ ಮಿಷಿನು, ಅಂದರೆ ಮೋಟ್ರ್ ಹಾಕ್ಸಿದ್ದೀನಿ. ಮೊದಲಿದ್ದಕ್ಕೆ ಮೋಟ್ರ್ ಇರಲಿಲ್ಲ. ಇದು ಒಂದು ಸ್ವಲ್ಪ ನನಗಿನ್ನೂ ಸ್ಟಾರ್ಟಿಂಗ್ ಇನ್ನೂ ಅಷ್ಟು ಗೊತ್ತಾಗ್ತಿಲ್ಲ, ಏಕೆಂದರೆ ಮೋಟ್ರ್ ಹಾಕಿರೋದಲ್ವ, ಅದರಿಂದ ಇನ್ನೂ ಅಷ್ಟು ಸರಿಯಾಗಿ ಹೊಲಿಯೋಕ್ಕೆ ಗೊತ್ತಾಗ್ತಿಲ್ಲ. ಅದೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ನಂದೇ ಅಂದರೆ ಬಿಟ್ಟೋಗಿರುತ್ತಲ್ಲ ಮನೇಲಿ, ಈಗ ಬೇರೆ ಕಡೆ ಕೊಟ್ಟರೆ ಹೊಲ್ಕೊಡಲ್ಲ, ಅದನ್ನೆಲ್ಲ ನಮ್ಮದು ನಾವೇ ಹೊಲ್ಕೋಬೇಕಲ್ಲ. ಕೆಲವೊಂದು ಚೆನ್ನಾಗಿರುತ್ತೆ, ಹೊಲಿಗೆ ಮಾತ್ರ ಬಿಟ್ಟೋಗಿರುತ್ತೆ. ಆದ್ದರಿಂದ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ಕೂತ್ಕೊಂಡು ನಾನೇ. ನೋಡಿ, ಇಷ್ಟು ಬಟ್ಟೆ ಸ್ಟಿಚ್ ಮಾಡಾಯಿತು. ಇದು ಹೊಲೆಯ ತನಕ ಸಂಜೆನೇ ಆಗೋಯಿತು. ನನ್ನ ಬಟ್ಟೆ ಹೊಲಿದು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಅಂದರೆ ಸ್ಟಿಚ್ ಬಿಟ್ಟೋಗಿರುತ್ತಲ್ಲ, ಅದೆಲ್ಲ ಹೊಲ್ದೇ ಇರಲಿಲ್ಲ ತುಂಬ ದಿನದಿಂದ. ಮಿಷಿನ್ ಮೇಲೆ ಒಂದೊಂದು ಹೊಲ್ಕೊಳ್ಳೋದು, ಅರ್ಜೆಂಟ್ ಬೇಕಾಗಿರೋದನ್ನ ಸುಮ್ಮನೆ ಇಟ್ಬಿಡೋದು, ಹಂಗೆ ಮಾಡ್ತಿದ್ದೆ. ತುಂಬ ಇನ್ನೂ ಅಷ್ಟು ಬಟ್ಟೆ, ಇನ್ನೂ ಅದು ಸ್ವಲ್ಪ ಹೊಲ್ದಿದ್ದೀನಿ ಅಷ್ಟೇ, ಇನ್ನೂ ಸುಮಾರು ಬಟ್ಟೆಗಳಿದೆ ಹೊಲಿಬೇಕು. ಈಗ ಅದೆಲ್ಲ ಹೊಲ್ದಾಯಿತು. ಮುಖ ತೊಳ್ಕೊಂಡು ದೀಪ ಹಚ್ಚಿದ್ದೀನಿ. ಇನ್ನು ಅವನಿಗೆ ಹಾಲು ಇಟ್ಕೊಡ್ಬೇಕು. ಕಾಲೇಜಿಂದ ಬಂದಾಯಿತು, ಸಂಜೆ ಆಗೇ ಹೋಯ್ತು. ಟೈಮ್ ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನು ಅವ್ರಿಗೆಲ್ಲ ಹಾಲು ಟೀ ಕಾಫಿ ಇಟ್ಕೊಟ್ಬಿಟ್ಟು ನೋಡಿ ದೀಪ ಹಚ್ಚಾಯಿತು. ಇವತ್ತು ಹೂವೇ ಸಿಕ್ಕಿರಲಿಲ್ಲ, ಹೂವು ತಂದಿರಲಿಲ್ಲ, ಹೂವು ಇರಲಿಲ್ಲ, ಮಾರೋರು ಬಂದಿರಲಿಲ್ಲ. ಅದಕ್ಕೆ ಹಾಗೆ ಪೂಜೆ ಮಾಡಿದೆ. ಮನೇಲಿ ಸಿಂಪಲಾಗಿ ಪೂಜೆ ಮಾಡಿದೆ, ಅಂದರೆ ಮನೇಲೇ 2 ಹೂವು ಇತ್ತು, ಅದನ್ನೇ ಕಿತ್ತು ಮುಡಿಸ್ಬಿಟ್ಟು ಶಿವ ಅಂತ ಪೂಜೆ ಮಾಡಿದೆ ಅಷ್ಟೇ. ಇನ್ನು ತಂಬಿಟ್ಟು ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲಿಲ್ಲ. ಈಗ ಮಾಡಬೇಕು. ಇವಾಗ ನಾನು ಅದನ್ನ ಹೊಲ್ದ್ಬಿಡೋಣ, ಇನ್ನು ಕತ್ಲೆ ಆದರೆ ಕಾಣಿಸಲ್ಲ ಸೂಜಿ ಇದು ದಾರ ಪೋಣ್ಸೋಕ್ಕೆ ಅಂತ ಅಂದ್ಬಿಟ್ಟು ಬೆಳಕಿದ್ದಾಗಲೇ ಅದನ್ನ ಕುತ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನ ಮುಗಿಸ್ದೆ. ಇನ್ನು ಅದೆಲ್ಲ ಹುರ್ದು ರೆಡಿ ಮಾಡಿಟ್ಟಿದ್ದೀನಿ, ಇನ್ನೇನಿದ್ರು ಕಟ್ಟಬೇಕಷ್ಟೇ. ಸರಿ, ರೆಡಿ ಮಾಡಿಬಿಡ್ತೀನಿ ಇವಾಗ. ಮಾತಾಡ್ತಾಯಿದ್ರೆ ಟೈಮ್ ಆಗಿಬಿಡುತ್ತೆ ಹಂಗೆ. ನಂದು ಸ್ಯಾರಿ ಸುಟ್ಟೋಗಿತ್ತಲ್ಲ ನೋಡಿ, ಅದು ಸ್ಟಿಚ್ಚು ಕೊಟ್ಟಿದೆ. ಒಂದು ಡ್ರೆಸ್ ಹೊಲಿಸ್ಬಿಟ್ಟಿದ್ದೀನಿ ಅಷ್ಟೆ. ಅದು ಸುಟ್ಟೋಗಿತ್ತು, ನನಗೇನು ಐಡಿಯಾ ಹೊಳಿಲಿಲ್ಲ, ಅದಕ್ಕೆ ಒಂದು ಡ್ರೆಸ್ ಹೊಲಿಸ್ಬಿಟ್ಟೆ. ಬೆಲ್ಲ ಎಲ್ಲ ಸ್ವಲ್ಪ ಬೂಸ್ಟ್ ಬಂದ್ಬಿಟ್ಟಿತ್ತು, ಅಂದರೆ ವೈಟ್ಗೆ ಆಗ್ಬಿಟ್ಟಿತ್ತು ನೋಡಿ, ವೈಟ್ಗೆ ಆಗ್ಬಿಟ್ಟಿತ್ತು. ಸ್ವಲ್ಪ ವಾಶ್ ಮಾಡಿಬಿಟ್ಟು ಇಡ್ತೀನಿ. ಅದೇನಂದರೆ ತುಂಬ ಏನು ಗಲೀಜಾಗಿರಲಿಲ್ಲ, ಕವರ್ ಕಟ್ಟಿಟ್ಬಿಟ್ಟಿದ್ನಲ್ಲ, ಸ್ವಲ್ಪ ಬೂಸ್ಟ್ ಬಂದಂಗೆ ಆಗ್ಬಿಟ್ಟಿತ್ತು. ಅದು ಮೇಲ್ಮೇಲೆ ಇದಾಗಿತ್ತು, ಅದು ನೀರಾಕಿ ವಾಶ್ ಮಾಡಿಬಿಟ್ರೆ ಎಲ್ಲ ಒಟ್ಟೋಗಿತ್ತು. ಅದಕ್ಕೆಲ್ಲ ನೀರಾಕಿ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲೀನಾಗಿ 3 ಸರಿ 4 ಸರಿ ತೊಳ್ಕೊಂಡು, ಆಮೇಲೆ ಒಂದು ಸರಿ ಅದಕ್ಕೆ ಹಾಕಬೇಕಾದ್ರೂ ಅಷ್ಟೇ ಜಾಲರಿಲಿ ಸೋಸ್ಕೊಂಡ್ರೆ ಏನಿರಲ್ಲ, ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಇನ್ನು ನನಗಂತೂ ನೆಗಡಿ ಆಗಿಬಿಟ್ಟಿದೆ. ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದೆ, ಇಷ್ಟೆಲ್ಲ ಕಾರಣ ಆಯಿತು. ಅವತ್ತು ಸ್ವಲ್ಪ ಸೆಕೆ ಆಗ್ತಿತ್ತು ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿದೆ ನೋಡಿ. ಇನ್ನು ನೆಕ್ಸ್ಟ್ ಡೇಯಿಂದ ನಮ್ಮ ಕಡೆ ಎಲ್ಲ ಫುಲ್ಲು ಮಳೆ ಮೋಡ ಮತ್ತು ಮಳೆ. ನನಗೆ ತಕ್ಷಣ ಶೀತ ಆಗೋಯಿತು. ನನಗೆ ಈ ಬೆಳಗ್ಗೆ ಸ್ವಲ್ಪ ಕಡಿಮೆ ಇತ್ತು, ಸಂಜೆ ಆಗ್ತಾ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಏನು ಮಾಡೋಕ್ಕಾಗಲ್ಲ ಬಿಡಿ, ಏನು ನಮ್ಮ ಕೈಲಿಲ್ಲ. ಒಂದು 2-3 ದಿನ ಸರಿ ಆಗ್ಬಿಡುತ್ತೆ. ಮೆಡಿಸನ್ ತೊಗೊಂಡಿದ್ದೀನಿ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ ಆಲ್ರೆಡಿ. ಕಡಿಮೆ ಆಗ್ಬಿಡುತ್ತೆ ಇನ್ನು ಅಷ್ಟೇ. ನೀರಾಕಿ ಕರ್ಗಕ್ಕಿಡೋಣ. ಇನ್ನು ಇದನ್ನು ಕರ್ಗಕ್ಕೆ ಇಡಬೇಕು. ಕರ್ಗಕ್ಕೆ ಅಂದರೆ ಇದೇನು ತುಂಬ ಪಾಕ ಏನು ಬರೋದು ಬೇಕಾಗಿಲ್ಲ, ಸ್ವಲ್ಪ ಅಂಟು ಬಂದರೆ ಸಾಕು. ನಿಮಗೆ ಮೊದಲೇ ತೋರಿಸಿದ್ದೀನಿ, ನೀವು ಯಾರಾದರೂ ನೋಡಿಲ್ಲ ಅಂದರೆ ಶಿವರಾತ್ರಿ ಹಬ್ಬದ ಲಾಗಲ್ಲಿ ಹಾಕಿದ್ದೀನಿ, ನೋಡಿ ಸಿಗುತ್ತೆ.
ಇನ್ನು ಕಡಲೆಬೀಜ ಎಲ್ಲ ತಣ್ಣಗಾದ್ಮೇಲೆ ಒಂದೆರಡು ಸರಿ ಕೈಲಿ ಕಿವುಚ್ಬಿಟ್ರೆ ಸಿಪ್ಪೆ ಚೆನ್ನಾಗಿ ಬಿಟ್ಬಿಡುತ್ತೆ. ಆಮೇಲೆ ಕ್ರಿಸ್ಪಿಯಾಗೂ ಇರುತ್ತೆ, ಗರ್ಗರಿಯಾಗಿ ಬಂದಿರುತ್ತೆ ಕಡಲೆಬೀಜ. ಇನ್ನು ನೆಗಡಿ ಅಂತೂ ಸಂಜೆ ಆಗ್ತಾ ತಲೆನೋವು ನೆಗಡಿ ಜಾಸ್ತಿನೇ ಆಗೋಯಿತು. ಇನ್ನು ಜ್ವರದ ಥರ ಫೀಲಿಂಗು ಆಗ್ತಿತ್ತು. ಇನ್ನು ನಾನು ಬೇರೆ ಇದು ಅರ್ಧಂಬರ್ಧ ರೆಡಿ ಮಾಡಿಬಿಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು ಮಾಡಿಬಿಡೋಣ ಅಂತ ಹೋದೆ. ಅದೆಷ್ಟು ಅಂದರೆ ನೀರು ಥರ ಸೋರ್ತಿತ್ತು ಫುಲ್ಲು. ಅದಂತೂ ನಲ್ಲಿ ನೀರು ಲೀಕೇಜ್ ಆಗುತ್ತಲ್ಲ ಆ ಥರ ಆಗ್ತಿತ್ತು. ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ಟೆ ಇಟ್ಕೊಳ್ದೇ ಇದ್ದರೆ ಫುಲ್ ಕೆಳಗಡೆಗೆ ಅನುಕ್ಬಿಡ್ತಿತ್ತು, ಆ ಥರ ಆಗ್ತಿತ್ತು. ಇನ್ನು ಬಟ್ಟೆ ಕಟ್ಕೊಂಡು ಕೆಲಸ ಮಾಡಿದ್ದಾಯಿತು. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಈ ಥರ ತಣ್ಣೀರು ಮುಟ್ಕೊಂಡೆಲ್ಲ ಕೆಲಸ ಮಾಡಲೇಬೇಕಾಗತ್ತಲ್ಲ. ನೆಗಡಿ ಆದರೂ ಅಷ್ಟೇ, ಏನಾದರೂ ಒಂದೊಂದು ಪರಿಹಾರ ಮಾಡಿಕೊಂಡು ನಾವೇ ಮಾಡ್ಕೋತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ನೋಡಿ, ಸ್ವಲ್ಪ ಕಡಲೆ ಬೀಜ ಎತ್ತಿಟ್ಕೊಂಡಿದೆ. ಅದನ್ನು ಸ್ವಲ್ಪ ಬೆಲ್ಲದ ಪಾಕ ಇತ್ತಲ್ಲ, ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಗರ್ಗರಿಯಾಗಿ. ಅದಕ್ಕೆ ಸ್ವಲ್ಪ ಎತ್ತಿಟ್ಟಿದೆ. ಕಣ್ಣೆಲ್ಲ ಊದ್ಕೊಂಬಿಟ್ಟಿದೆ, ಮೂಗೆಲ್ಲ ರೆಡ್ ಆಗಿದೆ. ಸರಿ, ಚೆನ್ನಾಗಿರುತ್ತೆ ಇದು. ಈ ಥರ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಕಡಲೆ ಚಿಕ್ಕಿ ಮಾಡೋಕ್ಕಾಗದೇ ಇದ್ದರೆ ತಕ್ಷಣಕ್ಕೆ ಹಿಂಗೆ ಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇನ್ನು ನೈಟು ಇಡ್ಲಿ ಸಾಂಬಾರು ತಿನ್ಕೊಂಡು ನನಗಂತೂ ಆಗ್ತಿರ್ಲಿಲ್ಲ ಮಾಡೋಕ್ಕೆ, ಅದನ್ನೇ ತಿನ್ಕೊಂಡು ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.